ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ. ಕನ್ನಡ ವ್ಯಾಕರಣ ಅರ್ಥಾಲಂಕಾರಗಳಲ್ಲಿ ಮೂರನೇದಾದ ದೃಷ್ಟಾಂತರ ಅಲಂಕಾರಗಳ ಬಗ್ಗೆ ಅಭ್ಯಾಸ ಮಾಡೋಣ. ಲಕ್ಷಣಗಳು: ಒಂದನೇದಾಗಿ, ಒಂದು ವಿಚಾರವನ್ನು ಸ್ಪಷ್ಟಪಡಿಸಲು ಇನ್ನೊಂದು ವಿಚಾರವನ್ನು ಉದಾಹರಣೆಯಾಗಿ ಹೇಳುವುದಕ್ಕೆ ದೃಷ್ಟಾಂತರ ಅಲಂಕಾರ ಎನ್ನುವರು. ಒಂದು ವಿಚಾರಕ್ಕೆ ಸ್ಪಷ್ಟಪಡಿಸಬೇಕಾದರೆ ಇನ್ನೊಂದು ಉದಾಹರಣೆಯಾಗಿ ಹೇಳುವುದಕ್ಕೆ ಇದು ದೃಷ್ಟಾಂತರ ಅಲಂಕಾರವಾಗುತ್ತದೆ. ಎರಡನೇ ಲಕ್ಷಣ, ಕವಿ ಒಂದು ಸಂಗತಿಯನ್ನು ಸ್ಪಷ್ಟಪಡಿಸಲು ಭಿನ್ನ ಧರ್ಮದಿಂದ ಕೂಡಿದ ಬೇರೊಂದು ಸಂಗತಿಯನ್ನು ನಿದರ್ಶನವಾಗಿ ಕೊಡುವುದಕ್ಕೆ ದೃಷ್ಟಾಂತರ ಅಲಂಕಾರ ಎನ್ನುವರು. ದೃಷ್ಟಾಂತರ ಅಲಂಕಾರದಲ್ಲಿ ಎರಡು ವಿಚಾರಗಳು ಇದ್ದು ಅವೆರಡು ಬೇರೆ ಬೇರೆ ಧರ್ಮಗಳಿಗೆ ಸೇರಿದವುಗಳಾಗಿರುತ್ತವೆ. ನಾಲ್ಕನೇ ಲಕ್ಷಣ, ಭಿನ್ನ ಭಿನ್ನ ಧರ್ಮದಿಂದ ಕೂಡಿದ ಎರಡು ವಿಚಾರಗಳು ಒಂದು ಇನ್ನೊಂದನ್ನು ಸಮರ್ಥಿಸುವುದಕ್ಕೆ ದೃಷ್ಟಾಂತರ ಅಲಂಕಾರ ಎನ್ನುವರು. ಇಲ್ಲಿ ಎರಡು ವಿಚಾರಗಳಿದ್ದು ಆ ಎರಡು ವಿಚಾರಗಳ ಧರ್ಮವೂ ಭಿನ್ನವಾಗಿರುತ್ತದೆ. ಗಮನ: ಎರಡು ವಿಚಾರಗಳ ಧರ್ಮವು ಭಿನ್ನವಾಗಿದ್ದರೆ ದೃಷ್ಟಾಂತ, ಆ ಎರಡು ಧರ್ಮವು ಒಂದೇ ಆಗಿದ್ದರೆ ಅದು ಅರ್ಥಾಂತನ್ಯಾಸ. ಇಲ್ಲಿ ನೋಡಿ, ಎರಡು ವಿಚಾರಗಳ ಧರ್ಮವು ಭಿನ್ನವಾಗಿದ್ದರೆ ಅದು ಏನಾಗುತ್ತೆ? ದೃಷ್ಟಾಂತರ ಅಲಂಕಾರವಾಗುತ್ತದೆ. ಒಂದು ವೇಳೆ ಆ ಎರಡು ಧರ್ಮವು ಒಂದೇ ಆಗಿದ್ದರೆ ಅದು ಅರ್ಥಾಂತರನ್ಯಾಸ ಅಲಂಕಾರವಾಗಿರುತ್ತದೆ. ಉದಾಹರಣೆ ನೋಡಿ. ದೃಷ್ಟಾಂತರ ಅಲಂಕಾರಕ್ಕೆ ಒಂದನೇದಾಗಿ, ಊರು ಉಪಕಾರ ಅರಿಯದು. ಇದಕ್ಕೆ ಭಿನ್ನ ಒಂದು ಅರ್ಥ ಹೇಳೋದಕ್ಕೆ ಹೆಣ ಶೃಂಗಾರ ಅರಿಯದು. ತಾಯಿಗಿಂತ ಬಂಧುವಿಲ್ಲ. ಇದಕ್ಕಿನ್ನೊಂದು ಭಿನ್ನ ಉದಾಹರಣೆ ಹೇಳೋದು, ಉಪ್ಪಿಗಿಂತ ರುಚಿಯಿಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಅತ್ತೆಗೆ ಒಂದು ಕಾಲ, ಸೊಸೆಗೆ ಒಂದು ಕಾಲ. ಇಂದಿನ ವಿದ್ಯಾರ್ಥಿಗಳೇ ನಾಳಿನ ಪ್ರಜೆಗಳು. ಇಲ್ಲಿವರೆಗೆ ದೃಷ್ಟಾಂತರ ಅಲಂಕಾರಗಳ ಲಕ್ಷಣ ಮತ್ತು ಉದಾಹರಣೆ ಸಹಿತ ತಿಳಿದುಕೊಂಡಿದ್ದೇವೆ. ಇದು ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಚಾನಲ್ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.